ಮೋಹನ್ ಅವರ ಕಾಲು ತೊಳಿಯೋಕ್ಕೆ ಪ್ಲೇಟ್ ರೆಡಿಯಾಗಿದೆ, ಚೊಂಬು ಕೂಡ ರೆಡಿಯಾಗಿದೆ. ಇದು ನನ್ನ ತಂಗಿ, ನಮ್ಮ ಅಕ್ಕ, ನಂದು ಶಕುಂತಲದು. ಅಕ್ಕ ಇದು ಬೇರೆ ಕಲರ್ ತರ್ಬೇಕು ತಾನೇ? ಇಲ್ಲ, ಪ್ರಿಯಾ ಅಕ್ಕ. ಅಕ್ಕ ಲೇ ಪಿಂಕ್ ಕಲರ್ ತರ್ಬೇಕು ತಾನೇ ಅವಳ ಡ್ರೆಸ್ಸಿಗೆ, ಅದು ತಾನೇ ಮ್ಯಾಚ್ ಆಗೋದು. ಇದ್ಯಾಕೆ ಎಲ್ಲೋ ಕಲರ್ ತಂದೆ? ಏನಿಲ್ಲ, ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗೋದು. ನಂದುಗೆ ಸರ್ಪ್ರೈಸು. ಆಂಟಿ ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ ನೀವು? ಸೊ ಸಂಜಯ್ ಜ್ಯುವೆಲ್ಲರ್ಸ್ ಇಂದ ನಮ್ಮ ಮಧು ಮಗಳಿಗೆ ಜ್ಯುವೆಲ್ರಿ ತಗೊಂಡ್ಬಂದಿದ್ದೀನಿ. ಚಪ್ಪಾಳೆ ನೋಡೋಣ. ಸಂಜಯ್ ಜ್ಯುವೆಲ್ಲರ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಕಾಣ್ತಿದೆ. ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ. ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಪಿಕಾಕ್ ಇದೆ, ಮತ್ತೆ ಈ ತರ ಪೆಂಡೆಂಟ್ ತರ ಇದೆ. ಅಂದ್ರೆ ಯೂಶುವಲಿ ನಾವು ಬರೀ ಗೋಲ್ಡೇ ಹಾಕ್ತಿವಲ್ವಾ, ಗೋಲ್ಡ್ ಹಾಕಿ ಹಾಕಿ ನಮಗೂ ಇವಾಗ ನಿಜ ಬೇಜಾರಾಗ್ಬಿಟ್ಟಿದೆ. ಸೊ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರೂ ಹಾಕ್ಲಿ ಅಂತ. ಇವಾಗ ಇದು ಗೋಲ್ಡ್ ಮಾಡ್ಸಕ್ಕಂತೂ ಶಕ್ತಿ ಇಲ್ಲ, ಬಟ್ ತಗೋಬಹುದು. ಇದಕ್ಕೂ ಮ್ಯಾಚ್ ಆಗುತ್ತೆ, ಬೆಳಗ್ಗೆ ಮುಹೂರ್ತಮ್ಗೂ ಮ್ಯಾಚ್ ಆಗುತ್ತೆ. ಸೊ ಇದನ್ನೇ ಹಾಕೋತೀನಿ. ಯಾವಾಗ ಹಾಕೊಳ್ಳಿ ಮುಹೂರ್ತ? ನಿಂಗೆ ಯಾವಾಗ ಇಷ್ಟ, ಯಾವ ಶಾಸ್ತ್ರಕ್ಕೆ, ಬಳೆಗ, ಹಳದಿಗ, ಅಥವಾ ಮುಹೂರ್ತಕ್ಕ, ಅಥವಾ ರಿಸೆಪ್ಷನ್ಗ, ನಿನ್ನ ಇಷ್ಟ. ಚೆನ್ನಾಗಿದ್ಯಾ? ಮುಹೂರ್ತಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಸಗದಾಗಿ ಕಾಣಿಸ್ತಾ ಇದೆ. ಆ ಕಡೆ ಈಚೆ ನೋಡೋಣ, ಮಸ್ತ ಕಾಣಿಸ್ತಾ ಇದೆ. ಸಗದಾಗಿದೆ ಅಲ್ವಾ? ಚೆನ್ನಾಗೈತಮ್ಮಿ? ಸೂಪರ್ ಚೆನ್ನಾಗೈತಮ್ಮಿ? ಹಾಕೋತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತು ಒಂದು ಹೊಸ ವ್ಲಾಗ್. ಆ್ಯಂಡ್ ಇವತ್ತು ನಂದು ಅರ್ಶಿನ ಶಾಸ್ತ್ರ. ಇವತ್ತು ಬೆಳಗ್ಗೆ ಏನಾಯ್ತು ಹೇಳಿ ಫಸ್ಟು? ಸೊ ಬೆಳಗ್ಗೆ ಒಂದು ಅರ್ಶಿನ ಶಾಸ್ತ್ರ ಆಯ್ತು. ಇವಾಗ ಗ್ರ್ಯಾಂಡ್ ಅರ್ಶಿನ ಶಾಸ್ತ್ರ. ಮನೇಲಿ ಇದು ಲಾಸ್ಟ್ ಅರ್ಶಿನ. ಬೆಳಗ್ಗೆ ಚಪ್ರ. ಬೆಳಗ್ಗೆ ಚಪ್ರ ಆಯ್ತು, ಆಮೇಲೆ ಅರ್ಶಿನ ಶಾಸ್ತ್ರ ಆಯ್ತು. ಇವಾಗ ಮನೇಲಿ ಇದು ಲಾಸ್ಟ್ ಅರ್ಶಿನ ಶಾಸ್ತ್ರ. ಇದು 4ನೇ ಅರ್ಶಿನ ನೀರು. ಸೊ ನಿಮಗೆ ಗೊತ್ತಿರುತ್ತೆ, ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಮಮ್ಮಿ ಬೆಳಗ್ಗೆ ಮಾಡಿದ್ರು, ಆಮೇಲೆ ಮಧ್ಯಾಹ್ನಕ್ಕೆ ನಾನು ಮಾಡಿದೆ. ಇವತ್ತು ಬೆಳಗ್ಗೆ ನಮ್ಮ ಅಕ್ಕ ಮಾಡಿದ್ಲು. ಆ್ಯಂಡ್ ಇವಾಗ ಬಂದು ನಮ್ಮ ಅದಕ್ಕೆ ನಿಮಗೆ ಗೊತ್ತೇ ಇರ್ತಾರೆ, ಭೂಮಿಕಾ ಅದಕ್ಕೆ. ಸೊ ಅವ್ರು ಮಾಡ್ತಿರೋದು. ನಂದು ಹೇಗೆ ನಡೀತಾ ಇದೆ, ಹೌ ಇಟ್ ಇಸ್ ಗೋಯಿಂಗ್? ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ರೂ ಬಂದಿದ್ದಾರೆ. ಸೊ ಅದೇ ದೊಡ್ಡ ಖುಷಿ ನಮ್ಗೆ. ಎಲ್ರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇದೀವಿ. ಹೆಂಗ್ ಅನ್ಸ್ತಾ ಇದೆ? ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ. ಅಲ್ಲ, ಭಯ ಆಗ್ತಾ ಇತ್ತಾ? ಖುಷಿ ನಾಚಿಕೆ ಏನಾದ್ರು? ಏನು ಆತರ ಏನು ಇಲ್ಲ. ಏನು ಇದೆ ಅನ್ನ ಯಾರು ಗೊತ್ತಿಲ್ಲದೆ ಇದ್ರೆ ನಾಚಿಕೆ ಪಡ್ತಿದ್ದೆ. ಇವಾಗ ಎಲ್ರು ಗೊತ್ತಿರೋರೆ, ಎಲ್ರ ಜೊತೆ ಸೇರಿದೀವಿ ಎಲ್ಲ. ಅಲ್ಲ, ಆದ್ರೂ ಒಂಥರ ಇರುತ್ತಲ್ಲ ಫೀಲಿಂಗು. ಇವಾಗ ಅಲ್ಲಿ ಕೂತ್ಕೊಂಡ್ಮೇಲೆ ಅನ್ಸುತ್ತೆ. ಅವಾಗ ಹೇಳ್ತಾಳಂತೆ. ನನ್ಗೇನ್ ಗೊತ್ತಾ, ಆಕ್ಚುಲಿ ನಂದುಗೆ ಅಲ್ವಾ, ನಾವು ಯಾವ್ದೇ ರೀತಿ ಫಂಕ್ಷನ್ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿಲ್ಲ. ಇವಾಗ ಮೆಚೂರ್ ಆದ್ಮೇಲೆ ಯಾವ ಫಂಕ್ಷನ್ ಇರುತ್ತೆ, ಅದೇ ಆಗಿರ್ಲಿ, ಬರ್ಡೇ ಆಗಿರ್ಲಿ, ಆ ರೀತಿ ಏನೋ ನಾವು ಗ್ರ್ಯಾಂಡ್ ಆಗಿ ಮಾಡಿಲ್ಲ. ಸೊ ಈ ಸತಿ ಎಲ್ಲ ಗ್ರ್ಯಾಂಡ್ ಒಂಥರ ಚೆನ್ನಾಗಿ ಮಾಡ್ತಾ ಇದೀವಿ. ಒಂಥರ ಗ್ರ್ಯಾಂಡ್ ಆಗಿ ಅಂದ್ರೆ ನಮಗೆಲ್ಲ ಹೆಂಗ್ ಮಾಡಿದ್ರು ಹಂಗೆ ಮಾಡ್ತಿರೋದು. ಸೊ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಗೈಸ್, ನನ್ನ ತಂಗಿದು ಬಂದು ಇದು ಮೆಹಂದಿ ಔಟ್ಫಿಟ್ ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ನಂದು ಆಲ್ಮೋಸ್ಟ್ ಒಂದು 2 days ಇಂದ ಸಿರೆನೆ ಹಾಕೋತಾ ಇದ್ದಲ್ವಾ, ಯೆಲ್ಲೋ ಕಲರ್ ಸಾರಿ ಹಾಕೋತಾ ಇದ್ಲು. ಸೊ ಇವಾಗ ಚೇಂಜ್ ಮಾಡ್ಬಿಟ್ಟು ಈ ಬಟ್ಟೆ ಹಾಕೊಳ್ಳೋಣ ಅಂತ. ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸಗದಾಗಿ ಕಾಣಿಸ್ತಾ ಇತ್ತು. ಪ್ಯಾರೆಟ್ ಕಲರ್. ಆ್ಯಕ್ಚುಲಿ ನಾನು ಅರುಣ್ ಬಟ್ಟೆ ಐರನ್ನು ಕೊಟ್ಟಿದ್ದೆ. ಅವರೇ ಪಾಪ ಕೊಟ್ಟು ಬಂದರು. ಬೆಳಗ್ಗೆ ಹೇಳಿದ್ರು 2 ಗಂಟೆಗೆ ಹೋಗಿ ಇಸ್ಕೊಬಾ ಅಂತ. 4 ಗಂಟೆ ಆಗಿದೆ. ಇವಾಗ ಹೋದ್ನ, ಮರ್ತೋಗಿದೆ ಆ್ಯಕ್ಚುಲಿ. ಇವಾಗ ಹೋದ್ನ, ಅಂಗಡಿ ಕ್ಲೋಸ್ ಮಾಡಿದ್ದಾರೆ. ನಾಳೆಗೆ ಬಟ್ಟೆ ಬೇಕು. ಹೋಪ್ಫುಲಿ ಸಂಜೆ ಮೇಲೆ ಓಪನ್ ಮಾಡ್ತಾರೆ. ಇವಾಗ ಬಿಸಿಲಲ್ವಾ. ಫ್ರೆಂಡ್ಸ್, ಇದು ಬಂದು ಕಿಚನಲ್ಲಿ ಒನ್ ಆಫ್ ದ ಬೆಸ್ಟ್ ಐಟಮ್ ಅಂತಲೇ ಹೇಳ್ಬೋದು. ತುಂಬಾ ಕ್ವಿಕ್ ಹಾಗೂ ಈಸಿಯಾಗಿ ಮಾಡ್ಬೋದು. ಸೊ ಇದು ಬಂದು ಎಗ್ಯಾರೋ ಅವರ ರೆಗಲ್ ನ್ಯೂಟ್ರಿ ಬ್ಲೆಂಡರ್ ವಿತ್ 3 jars. 400 ವಾಟ್ಸ್ ಅಷ್ಟು ಬ್ಲೆಂಡರ್ ಬರುತ್ತೆ ಹಾಗೂ 100% ಕಾಪರ್ ಮೋಟರ್, 2 ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಕೂಡ ಬರುತ್ತೆ. ನಾವು ಇದರಲ್ಲಿ ಸ್ಮೂತಿ ಆಗಲಿ, ಜ್ಯೂಸು, ಮಿಲ್ಕ್ ಶೇಕು ಅಥವಾ ಮಸಾಲೆ ಏನಾದರೂ ಸಾಂಬಾರಿಗೆ ಮಾಡಬೇಕು ಅಂತಂದರೆ ಅದು ಕೂಡ ಆರಾಮಾಗಿ ಮಾಡ್ಕೋಬೋದು. ಸೊ ಬರೀ ಗೈಸ್, ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ 3 ಜಾರ್ಗೂ ಒಂದೇ ಕಾಮನ್ ಬ್ಲೆಂಡರ್ನ ಕೊಟ್ಟಿದ್ದಾರೆ ಹಾಗೂ 3 ಡಿಫ್ರೆಂಟ್ ಕ್ಯಾಪ್ ಕೂಡ ಇದೆ. ಸೊ ಎವ್ರಿ ಡೇ ಬ್ಲೆಂಡಿಂಗ್ ಹಾಗೂ ಗ್ರೈಂಡಿಂಗ್ ಇದು ಒಂದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಗೈಸ್. ಸೊ ಈ ಥರ ದೊಡ್ಡ ಜಾರ್ನ ತಗೊಂಡು ಸೌತೆಕಾಯಿ ಹಾಕಿ ಇವಾಗ ಜ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಒಂದು ಕಾಮನ್ ಬ್ಲೆಂಡರು. 3 ಜಾರ್ಗೂ ಇದು ಒಂದೇ ಬ್ಲೆಂಡರ್ನ ಕೊಟ್ಟಿರೋದು. ಆ್ಯಂಡ್ ಈ ರೀತಿ ಫಿಕ್ಸ್ ಮಾಡಬೇಕು. ತುಂಬಾ ಈಸಿ ಅಂತಲೇ ಹೇಳ್ಬೋದು ಇದನ್ನ ಯೂಸ್ ಮಾಡೋಕ್ಕೆ.
ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಮಸಾಲೆ ರುಬ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಮೀಡಿಯಮ್ ಜಾರ್ನ ತೊಗೊಂಡಿದ್ದೀನಿ. ಈರುಳ್ಳಿ, ಟಮಾಟಣ್ಣು, ಮೆಣಸಿನ್ಕಾಯಿ ಹಾಕಿ ಆಮೇಲೆ ಚಿಲ್ಲಿ ಪೌಡರ್ನ ಹಾಕಿ ಮಸಾಲೆ ರುಬ್ಬೋದು. ಸೊ ಮೆಣಸಿನ್ಕಾಯಿ ಇರಲಿಲ್ಲ, ಅದಕ್ಕೆ ಈರುಳ್ಳಿ ಟಮಾಟನ ಎರಡೇ ಹಾಕ್ತಿರೋದು. ಹಾಗೆ ಹೇಳ್ದಂಗೆ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ಬ್ಯಾಟರ್, ಚಟ್ನಿ ಪ್ರತಿಯೊಂದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಗೈಸ್. ಇವಾಗ ನಾನು ಸ್ವಲ್ಪ ಈರುಳ್ಳಿ ಟಮಾಟನ ತೊಗೊಂಡಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಗೂ ಸಾಂಬಾರು ಪುಡಿನ ಹಾಕಿ ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ಎಷ್ಟು ಕ್ವಿಕ್ಕಾಗೂ ಈಸಿಯಾಗಿ ಮಾಡ್ಕೋಬೋದು ಗೊತ್ತಾ. ಇನ್ಫ್ಯಾಕ್ಟ್ ಚಟ್ನಿ ಆಗಿರಲಿ, ದೋಸೆ ಬ್ಯಾಟರ್ ಆಗಿರಲಿ ಆರಾಮಾಗಿ ನಾವು ಮಾಡ್ಕೋಬೋದು. ಹಾಗೂ ಬ್ಲೇಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದ್ರಲ್ಲಿ ಡ್ಯುಯಲ್ ಬ್ಲೇಡ್ ಸಿಸ್ಟಮ್ ಬರುತ್ತೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದ್ದು ಗ್ರೈಂಡ್ ಆಗ್ತಿದೆ ಅಂತ. ಎಸ್, ಸೊ ಕಮಿಂಗ್ ಬ್ಯಾಕ್ 2 ಲೀಫ್ ಕ್ರಾಸ್ ಬ್ಲೇಡ್ ಬರುತ್ತೆ ಹಾಗೂ 4 ಲೀಫ್ ಸೆರೇಟೆಡ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಫಾರ್ ಸ್ಮೂತ್ ಬ್ಲೆಂಡಿಂಗ್. ಆ್ಯಂಡ್ ಜಾರು ನೋಡಿ ಗೈಸ್ ಎಷ್ಟು ಥಿಕ್ಕಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಸೊ ಜಾರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ 3 BPA ಫ್ರೀ ಜಾರ್ಸ್ ಇದೆ. 700 ml ಒಂದು, 500 ml ಒಂದು ಹಾಗೂ 300 ml ಒಂದು. ಆ್ಯಂಡ್ ಇವಾಗ ನಾನು ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ. ಸೊ ಮಿಲ್ಕ್ ಶೇಕ್ ಮಾಡೋದಂದ್ರೆ ತುಂಬಾ ಈಸಿ ಗೈಸ್. ಸ್ವಲ್ಪ ಹಾಲು ತಗೊಂಡು ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ಲಡ್ಡು ಕೂಡ ಇತ್ತೀಚೆಗೆ ನನ್ನ ರೂಢಿ ಮಾಡಿಸ್ತೀನಿ, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಅದನ್ನ ಕುಡಿತಾನೆ ಅಂತಲೇ ಹೇಳ್ಬೋದು. ನೋಡಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು. ಏನು ಗೊತ್ತಾ, ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಂಗೂ ಆಗುತ್ತೆ ಹಾಗೂ ನಮಗೂ ಕೂಡ ಒಂದು ಸಮಾಧಾನ. ಓಕೆ, ಏನಾದರೂ ಒಂದು ಲೈಕ್ ಚಾಕ್ಲೇಟ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಒಂದು ಹೆಲ್ದಿ ಫುಡ್ನ ಅವ್ರು ತಿಂದಿದ್ದಾರೆ ಅಂತ. ನೋಡಿದ್ರಲ್ಲ ಎಷ್ಟು ಈಸಿಯಾಗೂ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ಸೊ ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಸೊ ಒಂದ್ಸತಿ ಡ್ಯಾಡಿ ಲೈಕ್ ಜಾರ್ ಬಿದ್ದು ಸ್ವಲ್ಪ ಏಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಈ ಲೈಕ್ ಮಾತನ್ನ ಯಾವತ್ತೂ ಯೂಟ್ಯೂಬಲ್ಲಿ ಶೇರ್ ಮಾಡಿಲ್ಲ. ಸೊ ಅವಾಗಿಂದ ಅವ್ರಿಗೆ ನೆಲದಲ್ಲಿ ಕುತ್ಕೋಬೇಕು ಅಥವಾ ಕೆಳಗೆ ಕುತ್ಕೋಬೇಕು ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗೂ ಒಂದು ಸ್ವಲ್ಪ ನೋವು ಕೂಡ ಆಗುತ್ತೆ. ನೀವು ಹೇಳ್ತೀರಾ ಯಾಕೆ ಫೋರ್ಸ್ಫುಲ್ ಮಾಡಿ ಕೂರಿಸ್ತಾ ಇದ್ದೀರಾ ಅಂತ. ಬಟ್ ಅಲ್ಲಿ ಅಕ್ಕಪಕ್ಕ ಲೈಕ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಏನಿದೆಲ್ಲ ಅವ್ರಿಗೆ ಈ ವಿಷಯ ಎಲ್ಲ ಗೊತ್ತಿರಲಿಲ್ಲ. ಸೊ ಪಾಪ ಅವ್ರು ಕೂತ್ಕೊಳ್ಳಿ ಅಂತಿದ್ರು. ಹಾಗೆ ನಾವು ಅಪ್ಪ ಸರಿ ಆಯಿತು ಅಂತ ಕೂತ್ಕೊಂಡಿದ್ದಾರೆ. ಆ್ಯಂಡ್ ನೀವು ಸಹ ನನಗೆ ಎಷ್ಟೊಂದು ಸತಿ ಕಾಮೆಂಟ್ ಮಾಡಿದ್ದೀರಾ, ಯಾಕೆ ಅಪ್ಪ ಡಲ್ಲಿಗಿದ್ದಾರೆ, ಯಾಕೆ ಅಪ್ಪ ಸಪ್ಪಗಿದ್ದಾರೆ ಅಂತ. ಸೊ ಇದೇ ರೀಸನು. ಎನಿವೇಸ್ ಗೈಸ್, ಸೊ ಎಸ್ ನಂದು ಅದು ಫಂಕ್ಷನ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾವಂತೂ ಟು ದ ಕೋರ್ ಪ್ರತಿಯೊಂದು ಮೂಮೆಂಟು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೂ ನಂದು ಕೂಡ ಅಷ್ಟೇ, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು. ಕೈ ತುಂಬ ತಗೊಳ್ಳಿ, ಚೆನ್ನಾಗಿ ಸಾವ್ರಿ ಅಕ್ಕಿ ಈಗ ನಾನು ನಿಮ್ಗೆ ಕೊಡ್ತೀನಿ. ಇಲ್ಲಿ ಲಚ್ಚಿ ಬಗ್ಗೆ ಫಸ್ಟ್ 3 ಸೆಂಟೆನ್ಸ್ ಏನಾದ್ರು ಹೇಳ್ಬೇಕು. ಜೋರಾಗಿ ಎಲ್ಲರೂ ಕೇಳಿಸ್ಬೇಕು, ಎಲ್ಲರೂ ಕೇಳಿಸ್ಬೇಕು. ಒಂದು 3 ಲೈನ್ ಅವ್ರ ಬಗ್ಗೆ ಎಲ್ಲರೂ ಕೇಳಿಸ್ಬೇಕು ರೀ. ಸಸ್ಯನ ಲಚ್ಚಿ ಪ್ರಪಂಚ. ಏಯ್ ಈಸ್ಕೊಂಡ್ರೆ ಬರ್ಬೇಕು. ಜೀಜು ಅಕ್ಕ ಪ್ರಿಪೇರ್ ಆಗ್ತೋಡೆ ಚಾಟ್ ಮಾಡಿ ಸಿನಿಮಾ 9 ಜನ ಅಕ್ಕೆ ಬಜ್ಜಿ ಸಿನಿಮಾ ಸುಂದರ ಕಚ್ಚಿ ಹಚ್ಚು ಕೀಕಿ ಕಚ್ಚಿ ಹಚ್ಚು ಕೀಕಿ ಕಚ್ಚಿ ಕೆನೆ ಸಾವು ಮನಸಿಗೆ ಕೊಡೆ ಎಲೆ ಖಾಲಿ ಇದೆ ಅಕ್ಕ ಎಲೆ ಖಾಲಿ ಐತೆ ಫ್ರಿಡ್ಜ್ ಇದೆ ಫಿಕ್ಸ್ ಈ ಕಡೆ ಈಗ ಒಂದು ರೌಂಡ್ ಅಕ್ಕ ಬಗ್ಗೆ ಏನಾದ್ರು ಹೇಳಿ. 8 ವರ್ಷ ಚಿಕ್ಕ ಹೇಳಿದ್ದು ನನ್ನ ಹೆಸರಿಂದ ಏನಾದ್ರು ದೊಡ್ಡದಾಗಿ ಹೇಳು.
ಯೋಗಿ ಅವಳ ಬಗ್ಗೆ ಏನಾದ್ರು ಒಂದು ಚೆನ್ನಾಗಿರೋ ಮಾತು ಫ್ರೆಂಡ್ಸ್, ನನಗೊಂದು ಡೌಟ್ ಇದೆ, ಅದು ನಮ್ಮ ಮನೇಲಿ ಮಾತ್ರ ಹೀಗೇನು ಅಥವಾ ನಿಮ್ಮ ಮನೇಲೂ ಹೀಗಾಗುತ್ತಾ ಅಂತ ಪ್ಲೀಸ್ ನನಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಕೊಡಿ ಪ್ಲೀಸ್ ಗೈಸ್. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಇವಾಗ ನಮ್ಮ ಮನೆ ಗಂಡು ಮಕ್ಕಳಿಗೆ ಇವಾಗ ಅರುಣು, ಜೀಜು, ಡ್ಯಾಡಿ ಇವ್ರು 3 ಜನಕ್ಕೂ ಅಷ್ಟೇ ನಾವು ಹೇಳ್ಕೊಡ್ತೀವಿ. ಫಸ್ಟ್ ಇದು ಮಾಡಬೇಕು, ಫಸ್ಟ್ ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ. ಅವ್ರು ಸ್ವಂತವಾಗಿ ಅವ್ರಿಗೆ ಗೊತ್ತೇ ಆಗಲ್ಲ. ಏನಾದರೂ ಒಂದು ಹೇಳ್ಕೊಟ್ಟಿಲ್ಲ ಅಂದರೆ ಏನಾದರೂ ಒಂದು ಎಡವಟ್ಟು ಮಾಡ್ತಾರೆ ಪಕ್ಕ. ಫಸ್ಟು ಅರ್ಶಿನ ಹಾಕೋ ಜಾಗದಲ್ಲಿ ಫಸ್ಟ್ ಕುಂಕುಮ ಹಾಕ್ತಾರೆ, ಆ ರೀತಿ. ನಾನು ಅನ್ಕೋತೀನಿ ನಮ್ಮ ಮನೇಲಿ ಮಾತ್ರ ಹೀಗ ಇವರು ಅಥವಾ ಹೇಗೆ, ಅಥವಾ ಬೇರೆಯವ್ರ ಮನೇಲೆಲ್ಲ ಗಂಡ್ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ. ಇವಾಗ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೇ ನೋಡಿದ್ರೆ ಒಬ್ಬೊಬ್ಬರು ಗಂಡ್ಮಕ್ಳು ಎಷ್ಟು ಚೆನ್ನಾಗಿ ಪ್ರತಿಯೊಂದೂ ಶಾಸ್ತ್ರ, ಪೂಜೆ ಏನೇ ಆಗಿರಲಿ ಈ ಥರ ವಿಷಯಗಳು ಎಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾರೆ ಗೊತ್ತಾ. ಅರುಣ್ಗೆ ಇವೆಲ್ಲ ನಾನು ಫಾರ್ವರ್ಡ್ ಮಾಡ್ತಾನೆ ಇರ್ತೀನಿ ರೀಲ್ಸ್ ಎಲ್ಲ, ನೋಡ್ರಿ ಹೆಂಗೆ ಮಾಡ್ತಾರೆ, ಕಲ್ತ್ಕೋ ಹಾಗೆ ಹೀಗೆ ಅಂತ. ಅವಾಗ ಅವರು ಅವೆಲ್ಲ ಸ್ಕ್ರಿಪ್ಟೆಡ್ ಇರುತ್ತೆ ಹಾಗೆ ಹೀಗೆ ಅಂತ ಅಂತಾರೆ. ಅನ್ಕೋತೀನಿ 1-2 ಸ್ಕ್ರಿಪ್ಟ್ ಇರ್ಬೋದು, ಪ್ರತಿಯೊಂದೂ ಸ್ಕ್ರಿಪ್ಟ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಪ್ಲೀಸ್ ನೀವು ಕಾಮೆಂಟ್ ಮಾಡಿ, ನಿಮ್ಮ ಮನೇಲಿ ಗಂಡ್ಮಕ್ಳು, ಅಣ್ಣ, ತಮ್ಮ, ಹಸ್ಬೆಂಡು, ಯಾರೇ ಆಗಲಿ, ಅಪ್ಪ, ಹೇಗೆ ಅವ್ರಿಗೆ ನೀವು ಪ್ರತಿಯೊಂದನ್ನು ಹೇಳ್ಕೊಡ್ತೀರಾ ಅಥವಾ ಅವ್ರು ಸ್ವಂತವಾಗೇ ಪ್ರತಿಯೊಂದು ಮಾಡ್ತಾರಾ ಅಂತ. ಓಕೆನಾ? ವೆರಿ ಗುಡ್. ನೋ ಒನ್ ಹ್ಯಾಸ್ ಡನ್ ದಿಸ್. ಹಿಂಗಿಗೂ ತಿನ್ಸು. ಗಿಡ ಅಚ್ಚೆ. ಅಣ್ಣ ಅಣ್ಣ ಬನ್ನಿ ನೀವು ಸಾಕು. ಸೊ ಲಿಟ್ರಲಿ ಅಲ್ಲಿ ಯಾರ್ಯಾರು ಇದ್ರಲ್ಲ ಪ್ರತಿಯೊಬ್ಬರೂ ಬಂದುಬಿಟ್ಟು ಈ ರೀತಿ ಶಾಸ್ತ್ರ ಎಲ್ಲ ಅರ್ಶಿನ ಶಾಸ್ತ್ರ ಮಾಡಿದ್ರು. ಹಾಗೂ ಅದಕ್ಕಿಂತ ಜಾಸ್ತಿ ನಮಗೇನು ಗೊತ್ತಾ ಎಕ್ಸೈಟೆಡು. ಓಕೆ, ಅವ್ರವ್ರ ಗಂಡನ ಬಗ್ಗೆ ಏನು ಹೇಳ್ತಾರೆ, ಅವ್ರ ಹೆಂಡತಿ ಬಗ್ಗೆ ಏನು ಹೇಳ್ತಾರೆ ಅಂತ. ಆ್ಯಕ್ಚುಲಿ ಒಗ್ಗಟ್ಟು ರೀತಿ ಆ ರೀತಿ ಹೇಳಬೇಕು. ಬಟ್ ಯಾರಿಗೆ ಅವೆಲ್ಲ ಆ ರೀತಿ ಹೇಳಕ್ಕೆ ಬರಲ್ವೋ ಅವರು ನನ್ನ ಗಂಡ ನನ್ನ ಹೆಂಡತಿ ಇವರು, ನನ್ನ ಗಂಡ ಇವರು, ಅಥವಾ ನನ್ನ ಮಕ್ಕಳನ್ನ ತಾಯಿ ಇವರು, ನನ್ನ ಮಕ್ಳ ಗಂಡ ಇವರು. ಸೊ ಆ ರೀತಿ ಸಿಂಪಲಾಗಿ ಮಾಡ್ತಾಯಿದ್ರು. ಸೊ ನಾನಂತೂ ಚಾಟ್ GPT ಎಷ್ಟು ಹುಡುಕ್ತೆ ಗೊತ್ತಾ, ಈ ರೀತಿ ಒಂದು ಚೆನ್ನಾಗಿರೋ ಸೆಂಟೆನ್ಸ್ ಎಲ್ಲ ಫಾರ್ಮ್ ಮಾಡಿಬಿಟ್ಟು ಹೇಳಿ ಅಂತ. ಬಟ್ ಆ ಚಾಟ್ GPT ನಾನು ಚಾಟ್ GPTಗೆ ಅರ್ಥ ಮಾಡಿಸೋ ಅಷ್ಟರಲ್ಲಿ ನಾನು ಬಿಟ್ಬಿಡು ಅಂತ ಅನಿಸ್ಬಿಟ್ಟು ನನಗೆ. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಹೇಳಿದೆ. ಆ್ಯಕ್ಚುಲಿ ಎಲ್ಲರೂ ನನ್ನಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ನಾನು ತುಂಬ ಡಿಫ್ರೆಂಟಾಗಿ ಹೇಳ್ತೀನಿ, ಹಾಗೆ ಹೇಳ್ತೀನಿ, ಹೀಗೆ ಹೇಳ್ತೀನಿ ಅಂತ. ಬಿಕಾಸ್ ನಾನು ಬಿಲ್ಡಪ್ಪು ಹಾಗೇ ಕೊಟ್ಟಿದ್ದು. ಬೇರೆಯವ್ರ ಟೈಮ್ ಬಂದಾಗೆಲ್ಲ ಈ ಕರೆಕ್ಟಾಗಿ ಚೆನ್ನಾಗಿರೋದು ಹೇಳಬೇಕಪ್ಪ, ನಮ್ಗೆ ಇವೆಲ್ಲ ಇಷ್ಟ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿದ್ದೆ. ಬಟ್ ನನ್ನ ಟೈಮ್ ಬಂದಾಗ ಎಲ್ಲರೂ ಕಾಯ್ತಾಯಿದ್ರು, ನಿನ್ನ ಟೈಮ್ ಬರಲಿ ಬಾ, ನಾನು ಅವಾಗ ಹೇಳ್ತೀನಿ ಅಂತ. ನಾನು ಫುಲ್ ಹೈ ಎಕ್ಸ್ಪೆಕ್ಟೇಷನ್ಸ್ ಕೊಟ್ಟು ಆಮೇಲೆ ಏನೂ ಕರೆಕ್ಟಾಗಿ ಹೇಳಲೇ ಇಲ್ಲ ಗೈಸ್. ಈಗ ಅಂಕಲ್ ಹೆಸರು ಏನಾದರೂ ಹೇಳಿ, ಒಂದು ಒಳ್ಳೆ ಒಗ್ಗಟ್ಟು ಹೇಳಿ ಅಂಕಲ್ ಬಗ್ಗೆ. ಇಲ್ಲಾಂದ್ರೆ ಅಂಕಲ್ ಹೇಳಿ. ಅಂಕಲ್ ಬಗ್ಗೆ ಇನ್ನೊಂದು ಚೆನ್ನಾಗಿದೆ ಏನಾದರೂ ಹೇಳಿ, ಡೈಲಾಗ್ ಏನಾದರೂ ಹೇಳಿ ಅಂಕಲ್ ಬಗ್ಗೆ. कीकी बच्चा इतना सारा जवाब दे तो जल्दी आ जा। मेरे को लगाने के अच्छा तेरे को लगाना है। हां ले लगा, देखो बच्चा लगा। सिंबा इब्रो मलको वेरी नाइस। हां बोले हां
ಇವಾಗ ಅಕ್ಕಿ ತಗೊಳ್ಳಿ, ಅಕ್ಷತೆ ಲಡ್ಡು ಮಲ್ಕೊಂಡ, ಹೊಸ ಬಟ್ಟೆ ಹಾಕೋತಿ ಅಂತ ಹೇಳಿದ್ನ, ಹತ್ಕೊಂಡು ಮಲ್ಕೊಂಡ. ಸ್ವಲ್ಪ जोर से बोलना है नहीं सुना नहीं सुना, केक ले जोर से और जोर से मैं बोल के तो इतनी ना, अरे मैं बोल नहीं इंग्लिश हाँ ठीक है दे तो पहला हमें बोलने के बाद ही आप दे दीजिए ट्विंकल ट्विंकल लिटिल स्टार जॉनी जॉनी यस पापा माय हस्बैंड पूरी काटल वाला ನಾನು ಹೋಗ್ಬಿಡ್ತೀನಿ ಹುಷಾರು ಹುಷಾರು ಹುಷಾರು. ಪನ್ನು ನಮ್ಮ ಡ್ಯಾನ್ಸ್ ಟೀಚರು. ಎಲ್ಲಿ ಐಸು गॉगल लेना चाहिए। गॉगल किधर है? गॉगल मेरा गॉगल चाहिए क्या? देना नंदू इसको देखना देवी ತಿಂಗಳು ಎಕ್ಸ್ಪೋರ್ಟ್ ನಿಂತ್ಕೊಂಡು ಇದು ಇಯರಿಂಗ್ ಸೆಟ್ ಮಾಡ್ಕೋಬೇಕು ಪ್ರೈಸ್ ಏನು ಮಾಡಿದ್ರಿ ಕಟ್ಟೆ ಬಂದಿದ್ದ मेहंदी मेहंदी ಅಲ್ಲ ಕಣಮ್ಮಿ, ಒಬ್ರು ನಿಂತ್ಕೋಬೇಕು, ನೀವೆಲ್ಲ ಅದನ್ನ ಹಿಡ್ಕೊಂಡು ಯಾರನ್ನ ನಿಂತ್ಕೋಬೇಕು, ಮಿಕ್ಕಿದವರೆಲ್ಲ ಹಾಕಬೇಕು. ಸಕ್ಕದಾಗಿ ಬರ್ತದೆ. ಅರಿಶಿನ ಹಚ್ಬೇಕಾದ್ರೆ ಹಸ್ಬೆಂಡ್ ಹೆಸರು ಹೇಳ್ತೀವಲ್ಲ ಒಗ್ಗಟ್ಟಾಗಿ, ಸೊ ಆ ಒಂದು ಹೆಸರು ಲೈಕ್ ಒಗ್ಗಟ್ಟು ಪ್ರಿಯಾಕ ತುಂಬ ಚೆನ್ನಾಗಿ ಹೇಳಿದರು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾವು ಒಂದಷ್ಟು ಜನ ಇದ್ದೀವಲ್ಲ, ನಾವು ಅಷ್ಟು ಚೆನ್ನಾಗಿ ಕಂಪೇರ್ ಮಾಡಿದ್ರೆ ಪ್ರಿಯಾಕ ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳಿದ್ರು. ಬಟ್ ನನ್ನ ಹತ್ರ ಕ್ಲಿಪ್ಪಿಂಗ್ ಇಲ್ಲ ಗೈಸ್, ಹಾಕಕ್ಕೆ ಅದೊಂದೇ ಬೇಜಾರಾಗ್ತಿದೆ. ಸೊ ಹೇಗೋ ನಾನು ಕರಗಿದ್ದೀನ, ನನಗಿಂತ ವೈಟು ಅಂತ ಹೇಳ್ಬೋದು ತಾನೆ, ಹಂಗಾರೆ ಓಕೆ. ಇನ್ನೊಂದು ಜಾಗ ಹಾಕಿ ಬಿಂದು. एक मिनट 1 2 3 गो
ಅಕ್ಕ ನಿನ್ನ ಮಾಮಂದಿರು ಎತ್ಕೊಂಡು ಹೋಗ್ಬೇಕು. सीनू अम्मा ने मामा इरोದು. हाथ पकड़ के नहीं उठा के लेके जाने का रहता. ಬಾವಾ ಓಹೋ ಅದು ಚಾನ್ಸ್ ಇಲ್ಲ ಬಿಡಿ. ಮಾಮ ಎತ್ಕೋತಾರೆ, ಬಾವಾ ಎತ್ಕೊಳ್ಳಲ್ಲ. सीनू मामा इसके ऊपर ही चला और वेट कर. ಓಹ್ ಅಕ್ಕ 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 ಓಕೆ ಗೈಸ್, ಸೊ ಫಂಕ್ಷನ್ ಮುಗೀತು. ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ, ನಮ್ಮ ಮಹಾಲಕ್ಷ್ಮಿಗೆ. ಆರತಿ ಎತ್ತಿರೆ ಮುದ್ದು ಲಕ್ಷ್ಮಿಗೆ, ನಮ್ಮ ಮಹಾಲಕ್ಷ್ಮಿಗೆ. ನಮ್ಮ ಪುಟ್ಟ ಗೌರಿಗೆ, ನಮ್ಮ ಪುಟ್ಟ ನಂದುಗೆ, ನಮ್ಮ ಪುಟ್ಟ ತಂಗಿಗೆ, ನಮ್ಮ ಪುಟ್ಟ ಗಂಡಿಗೆ. ಇದು ಮೇಲಿಂದ ಅಂಕಲ್ ಒಂದ್ 2 ದಿವಸ ವಾಕ್ ಬೇಡ, ಇಲ್ಲಿರಿ ಆರಾಮಾಗಿ ಇದ್ಬಿಟ್ಟು ಹೋಗಿರಂತೆ. ಕಷ್ಟಪಟ್ಬಿಟ್ಟು ನಾನು ಇವಾಗ ಇಷ್ಟೊಂದು ಎಲ್ಲಾರು ತಿಂದ್ವಿ ಬಿಡಿ, ಎಲ್ಲ ಇದ್ದೀರಾ ಅಂತ ಜನ ಎಲ್ಲ ತಿಂದ್ವಿ, ಖುಷಿ ಆಯ್ತು. ಅದಕ್ಕಾಗಿ ಕುತ್ಕೊಂಡಿದ್ದು. ಬೆಳಗ್ಗೆ ನಾನು ಅಲ್ಲೇ ಇದೆ, ಇವಾಗ ಬಂದೆ ನಾನು ಅಂದ್ರೆ ಸಾಯಂಕಾಲ ಇಲ್ಲಿ ಪಕ್ಕದಲ್ಲಿ ಕೂತಿದ್ರೆ ಅಣ್ಣವ್ರು ಹೇಳಿ ಬಿಡಕ್ಕ ತಿನ್ಬೇಡ, ಜಾಸ್ತಿ ತಿನ್ಬೇಡಕ್ಕ ಅಂತ. ಇಲ್ಲ ನಮ್ಮ ಬೀಗ್ರು ಹೇಳೋರು ಇಷ್ಟು ತಿನ್ಬೇಕು ಅಂದ್ರೆ 3 ಪೀಸ್ ತಿನ್ಲೇಬೇಕು ನಾನು ಇವಾಗ ಹೇಳಿ ತಿಂದೆ. ಕೇಳಿ ಅವ್ರು ಬೇಡ ಅಂದ್ರು. ಆಂಟಿ ಮೆಹಂದಿ ತೋರಿಸಿ ನೋಡಿ ಅಕ್ಕ ಸುಪ್ರಿ ಹಾಕಿದ್ದಾಳೆ. ಹಾಕಿದ್ದಾಳೆ. ಅಂಡ್ ಇಲ್ಲಿ ನಮ್ಮ ಮಾವನ ಹೆಸರು ಕೂಡ ಬರ್ದಿದ್ದಾರೆ. ಹೌದು, ನಾನೇ ಬರಲ್ಲ ಆಂಟಿ ಅದು ಬರೆಯಮ್ಮ. 36 ವರ್ಷ ತುಂಬಿ 37ನೇ ವರ್ಷದ ಆನಿವರ್ಸರಿ ಬರ್ಬಿಡು. ಈಗ ಸಾಗಲಿ, ನಿಮ್ಮ ಪ್ರೀತಿ ಜಾಸ್ತಿ ಆಗಲಿ, ಈಗಲೂ ಪ್ರೀತಿ ಜಾಸ್ತಿ ಆಗ್ಲಿ, ಜಾಸ್ತಿ ಪ್ರೀತಿ ಕರೀಲಿ ಇರ್ತಾರೆ. ಬೀಗ್ರು ಕರೀಲಿ, ಪ್ರೀತಿ ವಿಶ್ವಾಸ ನಿಮ್ಮ ಬಾಂಧವ್ಯ ಅಂತ ಹೇಳ್ತಾವ್ರೆ. ದಂಪತಿಯ ಜೀವನ ಸೋನು ಹಾಕಿದ್ದು ನೋಡ್ರಿ, ಡಿಸೈನ್ ನೋಡ್ರಿ, ಇಲ್ಲಿ ಪಿಕಾಕ್ ಮತ್ತೆ ನಮ್ಮ ಮನೆಯವರ ಹೆಸರು ಇದೆಲ್ಲ ಹಾಕಿದ್ದಾರೆ. ಚೆನ್ನಾಗಿ ಕಾಣಿಸ್ತದೆ. ಎಲ್ಲ ಸಬ್ಸ್ಕ್ರೈಬರ್ ಸಿಗ್ತಾ ಇದ್ರೆ ಲೈಕ್ ಕೊಡ್ರಿ, ನಮ್ಮ ಫಂಕ್ಷನ್ ಎಲ್ಲ ನೋಡ್ರಿ. ಮತ್ತೆ ನಮ್ಮ ಸೊಸೆಗೆ, ಸುಪ್ರಿಯಾಗೆ, ಮೋಹನ್ಗೆ 3 ಜನಕ್ಕೂ ಕೊಡಿ. ಥ್ಯಾಂಕ್ ಯು ನೋಡೋರು ಎಲ್ಲರೂ ಗೈಸ್. ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಮಾವ ಮ್ಯಾಚಿಂಗ್ ಡ್ರೆಸ್ ಕೂಡ ಅರ್ಶಿನ ಶಾಸ್ತ್ರಕ್ಕೆ. ಅಂಕಲ್ ನೀನು ಮ್ಯಾಚಿಂಗ್ ಶರ್ಟ್ ಕೊಟ್ಟಿದ್ದೆ, ಸೂಪರ್. ಬೇಕಾದ್ರೆ ಹಾಕೊಳ್ಳಿ, ಬೇಡ ಆದ್ರೆ ಬೇರೆ ಶರ್ಟ್ ಹಾಕೊಳ್ಳಿ. ಇಲ್ಲ, ಚೆನ್ನಾಗಿ ಕಾಣಿಸ್ತೈತೆ, ಹೌದಾ? ಸೂಪರ್ ಆಗಿ ಕಾಣಿಸ್ತೈತೆ. ಅದಕ್ಕೆ ಅಂಕಲ್ ಯಾಕೆ ಚೆನ್ನಾಗಿ ಕಾಣಿಸ್ತೈತಲ್ಲ? ಇಲ್ಲ, ಚೆನ್ನಾಗಿ ಕಾಣಿಸ್ತೈತೆ. ಮೊನ್ನೆ ಯಾರು ಸಿಕ್ಕಿದ್ರು, ನಮ್ಮ ಲತಾ ಅಂತ, ನಮ್ಮ ರಿಲೇಷನ್. ಹೌದಾ? ಮನೆ ಮದ್ವೆಯಲ್ಲಿ ಆಂಟಿ ನಿಮ್ಮನ್ನ ನಾನ್ ನೋಡಿ ಅವ್ರನ್ನ 30 ವರ್ಷ ಆಗಿದೆ ಅವ್ರಿಗೆ. ಓಹೋ, ಸ್ವಂತ ನಮ್ಮ ಅಪ್ಪನ ಕಡೆ ಹಳೆ ರಿಲೇಷನ್ ಅವರು, ಲತಾ ಅಂತ. ಹೌದಾ? ಅವ್ರು ಸಿಕ್ಬಿಟ್ಟು ಆಂಟಿ ನಿಮ್ಮನ್ನ ನೋಡ್ತಾ ಇದ್ದೀನಿ ನಾನು ಅಂದ್ರು. ನಾನೇ ತಂಗಿ ಚಿಕ್ಕಪ್ಪನ ಮಗಳಾಗ್ಬೇಕು ಲತಾ ಅಂತ. 30 ವರ್ಷ ಆದ್ಮೇಲೆ ಸಿಕ್ಕಿದ್ದು. 30 ವರ್ಷಕ್ಕೆ ಇವಾಗ ನೋಡಿದ್ದೀನಿ. ಈ ತರ ಹುಡುಗಿಲ್ ನೋಡಿದ್ದೀನಿ. ಇವಾಗ ಮದುವೆ ಆಗಿ ಮಗ ಇಂಜಿನಿಯರ್ ಮಾಡ್ತಾವನೆ. ಅವಾಗ ನಾನು ಕೂಡ ಬ್ಲಾಗ್ ಅಲ್ಲಿ ನೋಡ್ತಾ ಇದ್ದಾರಲ್ಲ, ಖುಷಿ ಆಗ್ತಾ ಇದೆ. ಅದೇ ಹೇಳಿದೆ, ನನ್ಗೆ ಅದು ಖುಷಿ ಆಯ್ತು. ಹೇಳ್ದಲ್ಲ ಅಕ್ಕ ನಿಮ್ಮನ್ನ ನೋಡ್ತಾ ಇದ್ದೀನಿ. ನಮ್ಮ ಅತ್ತೆ ಮಾತ್ರ ಪ್ರತಿ ಸತಿನೂ ಅಷ್ಟೇ ಹೇಳ್ತಾನೆ ಇರ್ತಾರೆ, ಅಮ್ಮ ಇವತ್ತು ವಾಕ್ ಹೋಗಿದ್ದೆ, ಅಂಗಡಿಗೆ ಹೋಗಿದ್ದೆ, ಇವ್ರು ಸಿಕ್ಕಿದ್ರು ಅವ್ರು ಸಿಕ್ಕಿದ್ರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ನಿಜ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಅತ್ತೆ ಕೂಡ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಲೈಕ್ ನೀವೆಲ್ಲ ಸಿಗ್ತಿರಲ್ಲ, ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸುಮಾರು ಜನ ನನಗೂ ಸಹ ಹೇಳಿದ್ದಾರೆ, ನಿಮ್ಮ ಅತ್ತೆ ನನಗೆ ಸಿಕ್ಕಿದ್ರಮ್ಮ, ತುಂಬ ಚೆನ್ನಾಗಿ ಮಾತಾಡ್ಸಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಸದಾ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ನಿಮ್ಮ ಸೊಸೆದೊಂದು ನೋಡ್ರಿ, ಇನ್ನೂ ಖುಷಿ ಆಗೋಯ್ತು ಜಾಸ್ತಿ. ಕುತ್ಕೊಂಡು ಸುಮಾರು ಹೊತ್ತು ಮಾತಾಡಿ, ಒಂದು ಸೆಲ್ಫಿ ತಗೊಂಡು, ಫೋಟೋ ಇಟ್ಕೊಂಡು, ನಂಬರ್ ಇಸ್ಕೊಂಡು, ಫೋನ್ ನಂಬರ್ ಕೊಡೋಣ ಅಂತೇಳಿ ತುಂಬಾ ಖುಷಿ ಆಯ್ತು. ಲೈಕ್ ಕೊಡು, ಸಬ್ಸ್ಕ್ರೈಬರ್ ಆಗು. ವಿಡಿಯೋದಲ್ಲಿ ಹೇಳ್ತೀನಮ್ಮ ಅಂತ ಹೇಳಿದೀವಿ. ಯಾರ್ಯಾರು ನೋಡ್ತಾ ಇದ್ದೀರೋ, ನಮ್ಮ ಫ್ರೆಂಡ್ಸು, ಸಿಕ್ಕೋರು, ಮಾತಾಡ್ಸೋರು ಎಲ್ಲರಿಗೂ ಲೈಕ್, ಥ್ಯಾಂಕ್ ಯು. ಮತ್ತೆ ಸಬ್ಸ್ಕ್ರೈಬರ್ ಆಗಿ ಫಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಮೆಂಟ್ಸ್ ಕಳಿಸಿ.
ನಿಮ್ ಬಗ್ಗೆ ತುಂಬಾ ಒಳ್ಳೊಳ್ಳೆ ಕಾಮೆಂಟ್ಸ್ ನೋಡ್ತಾ ಇದ್ದೀವಿ, ನಾವು ಕಮೆಂಟ್ಸ್ ನೋಡ್ತಾ ಇದ್ದೀವಿ. ತುಂಬಾ ನೋಡ್ತೀರಾ ಖುಷಿ ಆಗ್ತದೆ ನಿಮ್ಗೆಲ್ಲರಿಗೂ. ನಾನು ಹೃತ್ಪೂರ್ವಕವಾಗಿ ವಂದನೆಗಳು ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಾವು ಯಾರೇ ನೋಡ್ತಾರೆ ಎಲ್ಲರೂ ನೋಡಿ ಖುಷಿ ಪಡಿ, ಸಂತೋಷವಾಗಿರಿ. ಯಾರು ಏನು ಎತ್ಕೊಂಡು ಹೋಗಲ್ಲ, ಯಾರು ಏನು ಇಲ್ಲ ಮುರಿಯಲ್ಲ, ಎಲ್ಲ ಬಿಟ್ಟು ಹೋಗೋದು ಎಲ್ಲರೂ ಬಿಂದಾಸಾಗಿರಿ. ಲೈಕ್ ಕೊಡ್ತಾ ಇದ್ದೀವಿ. ಬೀಗರು ಮನೆಗೆ ಬಂದಿದ್ದೀವಿ ನೋಡ್ರಿ, ನಾವು ಬೀಗರು ಬಿಡ್ತಾ ಇಲ್ಲ. ಇಲ್ಲಿ ಕೂತ್ಕೊತಾರೆ, ನಮ್ಮ ಮನೆಯವ್ರು ಬಂದು ಇವ್ರಿಗೆ ಹೇಳ್ತಾರೆ, ಅಲ್ಲಿಂದ ಬೀಗರು ಎದ್ದು ಬರ್ತಾರೆ, ನನಗೆ ಹೇಳ್ತಾರೆ ಆ ಬೀಗ್ರು ಅಲ್ಲಿ ಹೋಗ್ತೀನಿ ಅಂತೀರ, ಟೈಮ್ ಆಯ್ತು ಮಳೆ ಬಂತು ಅಂತೀವಿ. ಅಂಕಲ್ ಇವತ್ತು ಹೋಗಂಗಿಲ್ಲ. ಅವತ್ ನೀವ್ ಏನಂದ್ರಿ ನನ್ನ ತಂಗಿಗೆ ಮಗಳು ಅಂದ್ರಿ ತಾನೆ, ಹೌದು. ಮತ್ ಬಿಟ್ಟು ಹೋದ್ರೆ ಹೆಂಗೆ? ಎಲ್ಲ ಬರ್ತೀವಲ್ಲ, ಎಲ್ಲ ಚೆನ್ನಾಗಿ ಏನು ಹತ್ರ ಐತೆ, ಬರ್ತೀವಿ, ನಾಳೆ ಬರ್ತೀವಲ್ಲ. ನಾನು ಅವತ್ತೇ ಅಂದೆ ಆಂಟಿ 3 ದಿವಸಕ್ಕೆ ಬಟ್ಟೆ ತಗೊಬನ್ನಿ, ಇಲ್ಲಿ ಬಿಟ್ಟು ಹೋಗಿರಂತೆ ದೂರ ಅಂತ ಅಂದೆ. ಇದ್ದಿದ್ರೆ ಗ್ಯಾರಂಟಿ ಇಲ್ಲೇ ಇದ್ರು. ನಿಧಾನಕ್ಕೆ ಹೋಗಿ ಜಾತ್ರೆ. ಹೌದೌದು ಕರೆಕ್ಟ್. ಮಳೆ ಬಂದೈತೆ, ಸ್ವಲ್ಪ ನಿಧಾನಕ್ಕೆ ಹೋಗಿ ಬನ್ನಿ ಬೆಳಗ್ಗೆಗೆ. ಅಂಕಲ್ ಬೇಗ ಬನ್ನಿ ಅಂಕಲ್. ಎಷ್ಟು ಗಂಟೆಗೆ ಏನು ಟೈಮಿಂಗ್ಸ್? ತಿಂಡಿಗೆ ಬಂದ್ಬಿಡಿ ಆಂಟಿ, ತಿಂಡಿಗೆ ಬನ್ನಿ. ತಿಂಡಿಗೆ ಬರ್ಬೇಕು 8 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ. ಏನ್ ಮಾಡ್ತಾರೆ ನೋಡು, ಇಷ್ಟವನೇ ಡಿಸೈನ್ ಹಿಂಗೆ ಇದು ಲೈಟ್ ಆಗೈತೆ, ಇದು ಡಾರ್ಕ್ ಆಗಿದೆ. ಅವ್ರದ್ದು ಕಲರ್ ಒಂಥರ ನೋಡಿ, ಇದು ರೆಡಿಮೇಡ್ ಅಲ್ಲಿ ಈ ತರ ಲೈಟ್ ಆಗುತ್ತೆ. ಇದು ಡಾರ್ಕ್ ಕಲರ್ ಬರುತ್ತೆ ಹೌದು. ಹಾಯ್ ಪ್ರಿಯಾಕಾ. ಹಾಯ್. ಗೈಸ್ ನೋಡಿ ಫ್ರೆಂಡ್ಸ್, ಪ್ರಿಯಾಕಾ ಅವರು ದಾವಣಗೆರೆಯಿಂದ ಬಂದಿದ್ದಾರೆ. ಸ್ಪೆಷಲಿ ಯಾರಿಗೆ ಅಕ್ಕ, ನಂದು ಮದ್ವೆಗ ಅಥವಾ ಮಮ್ಮಿ ನೋಡಕ್ಕ? ಎರಡು ಒಂದ್ ಹೇಳ್ಬೇಕು. ಫಸ್ಟ್ ಮಮ್ಮಿ ನೋಡೋದು, ಆಮೇಲೆ ನಂದು ಮದ್ವೆಗೆ. ಅಂದ್ರೆ ನಮ್ಮನ್ನ ನೋಡಕ್ಕಲ್ಲ ಅಂತ ಆಯ್ತು. ಯಾಕಂದ್ರೆ ಇಷ್ಟು ಲೇಟಾಗಿ ಬಂದ್ರಿ? ಅತ್ತೆ ಬೆಳಗ್ಗೆ ಬಂದೆ. ಮಾತಾಡ್ಸ್ಬಾರ್ದಾ? ಎಲ್ಲರಿಗಿಂತ ಫಸ್ಟ್ ಮನೇಲಿ ಪ್ರವೇಶ ಮಾಡಿರೋದು ಪ್ರತಾಪ್, ಮಿಸ್ಟರ್ ಪ್ರತಾಪ್ ಅವರು. ಸೆಕೆಂಡ್ ನಾನೇ, ಸೆಕೆಂಡ್ ನಾನೇ ಬಂದಿರೋದು. ಟ್ರಾನ್ಸ್ಪರೆಂಟ್ ಕೋನಿಗೆ ನಮ್ಮ ಸಾಡಿ ಸೀರೆ ಮೋಹನ್ ನಮ್ಮ ಬ್ಲಾಗ್ಗೆ ಸ್ವಲ್ಪ ಹೈ ಹೇಳಿ. ಓ ಮಸ್ತ್ ಲೈಟಿಂಗ್ಸ್ ಎಲ್ಲ ಫುಲ್ ಜೋರು. ಹಾಯ್ ಬಾವ, ಹೇಗಿದೆ? ಇವತ್ತು ಲಾಸ್ಟ್ ಅಲ್ಲ ಬ್ಯಾಚುಲರ್, ನಾಳೆಯಿಂದ ಫ್ಯಾಮಿಲಿ ಫೀಲ್ ಇರ್ಬೇಕಲ್ಲಪ್ಪ ಮನ್ಸಲ್ಲಿ. ನೋಡಿ ಮೋಹನ್ ಬರೋ ಹಾಗಿದ್ರೆ ಎಲ್ಲ ಹೂವೆಲ್ಲ ಕಟ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ ಆಂಟಿ? ಓಕೆ, ಸೊ ಅರ್ಷದ್ ಫಂಕ್ಷನ್ ಆಯಿತು. ಇವಾಗ ಮೆಹಂದಿ ಫಂಕ್ಷನ್ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ಮೆಹಂದಿ ಫಂಕ್ಷನ್ ತುಂಬ ಬೇಗನೆ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಮೆಹಂದಿಯವರು ಸ್ವಲ್ಪ ಲೇಟ್ ಆಯಿತು ಬರೋದು. ಬಿಕಾಸ್ ಮಳೆ ಜೋರಿತ್ತು ಮತ್ತು ಅವ್ರಿಗೆ ಅಡ್ರೆಸ್ ಕೂಡ ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೇ ಅಕ್ಕ ಓಕೆ ಯಾರಿಗೆಲ್ಲ ಲೈಕ್ ತುಂಬ ಲೇಟ್ ಆಗ್ತಾ ಇದೆ ಮನೆಗೆ ಹೋಗೋಕ್ಕೆ ಹಂಗೆ ಹಿಂಗೆ ಅಂತಂದರೆ ಅಕ್ಕ ಅವ್ರಿಗೆ ಮೆಹಂದಿ ಆಗ್ತಾಯಿದ್ರು. ಸೊ ನಮ್ಮ ಅತ್ತೆಗೆ ಪಾಪ ತುಂಬ ವೆಯ್ಟ್ ಮಾಡ್ತಾಯಿದ್ರು ಮೆಹಂದಿಯವ್ರು ಬರ್ತಾರೆ ಅಂತ. ನಾವು ಸಹ ನಮ್ಮ ಅತ್ತೆ ಪರವಾಗಿಲ್ಲ ಬಿಡಮ್ಮ ಅಂತ ಅಂದ್ಕೊಂಡು ಅವ್ರು ಹೊರಡ್ತಾಯಿದ್ರು. ಬಟ್ ನಾವು ತುಂಬ ಫೋರ್ಸ್ ಮಾಡಿ ಇರಿ ಆಂಟಿ 5 ನಿಮಿಷ 10 ನಿಮಿಷ ಅಂತ ಪಾಪ ಅವ್ರು ಅಷ್ಟೊತ್ತಿದ್ರು. ಆಮೇಲೆ ನಮ್ಮ ಅಕ್ಕ ಅಯ್ಯೋ ಅವ್ರು ಬರೋದು ಲೇಟ್ ಆಗೋದು
ಮಾಡಿದೆ ಬಿಡಿ, ನಾನೇ ಮೆಹಂದಿ ಹಾಕ್ತೀನಿ ಅಂತ ನಮ್ಮ ಅಕ್ಕ ಒಂದು ಕೈಲಿ ಹಾಕಿಲ್ಲ, ಇನ್ನೊಂದು ಕೈಲಿ ಪಾಪ ಅವರೇ ಬಂದುಬಿಟ್ಟು ಆಮೇಲೆ ಹಾಕಿದ್ರು. ಸೊ ಹೀಗೆ ಎಷ್ಟಾಗುತ್ತೆ ಅಷ್ಟು ಮೆಹಂದಿಯವ್ರು ಹಾಕ್ತಾಯಿದ್ರು. ಒಂದು ಕೆಲವೊಬ್ಬರಿಗೆ ಒಂದು 4-5 ಜನಕ್ಕೆ ನಮ್ಮ ಅಕ್ಕನೇ ಹಾಕಿದೆ ಅಂತ ಅನಿಸುತ್ತೆ. ಎನಿವೇಸ್ ಗೈಸ್, ಫಂಕ್ಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಏನು ಗೊತ್ತಾ, ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಮೂಮೆಂಟು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ರೆಕಾರ್ಡ್ ಮಾಡಿದ್ದೀನಿ. ಐ ರಿಯಲಿ ಹೋಪ್ ನಿಮ್ಗೆ ನೀವು ಇವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ. ನನಗೆ ಗೊತ್ತು ಗೈಸ್, ಎಲ್ಲರೂ ಸುಮಾರಷ್ಟು ಜನ ಅಂತಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಫಸ್ಟು ಮದುವೆ ವ್ಲಾಗ್ ಹಾಕಿ ಅಂತ ಹೇಳ್ತೀರಾ. ಇವಾಗ ಇನ್ನೇನು ನೆಕ್ಸ್ಟ್ ಬಂದು ಚೌಟ್ರಿಗೆ ಹೋಗೋದೇನೆ, ಆಮೇಲೆ ಮದುವೆ ವ್ಲಾಗ್ಸ್ ಎಲ್ಲ ಬಂದೇ ಬರುತ್ತೆ. ರಿಯಲಿ ಸಾರಿ, ನಂಗೆ ಗೊತ್ತು ನಮ್ಮ ಕಡೆಯಿಂದ ತುಂಬ ಅಂದರೆ ಜಾಸ್ತಿನೇ ಇಲ್ಲ ಗೈಸ್, ಬಟ್ ಹೌದು ಒಂದು ಸ್ವಲ್ಪ ಲೇಟ್ ಆಗಿದೆ ಅಂತ. ಇವಾಗ ನಾನು ನಂಗೆ ಕಂಪೇರ್ ಮಾಡಬಾರ್ದು, ಬೇಜಾರು ಮಾಡ್ಕೊಬಿಡಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿರೋದು ನಾನು ಹಾಗೆ ನಿಮ್ಮ ಹತ್ರ ಹೇಳ್ಕೊತಿರೋದು. ಎಷ್ಟೊಂದು ಜನ ಯೂಟ್ಯೂಬರ್ಸು ಎಷ್ಟೊಂದು ಹಳೆ ವ್ಲಾಗ್ಸ್ ಆಗ್ತಾರೆ, 2 ತಿಂಗಳಾಯಿತು ಅವ್ರ ಫಂಕ್ಷನ್ ಆಗಿ, ಅಥವಾ ಏನೇ ಆಗಿರಲಿ 3 ತಿಂಗಳಾಯಿತು. ಬಟ್ ನಾವೊಂದು 10-15 ಡೇಸ್ ಲೇಟ್ ಆದರೆ ನೀವು ಅಷ್ಟೊಂದು ಬೇಜಾರು ಮಾಡ್ಕೋತೀರ. ನನಗೆ ಅದು ಬೇಜಾರಾಗುತ್ತೆ. ಎಷ್ಟೊಂದು ಜನ ಲೇಟ್ ಮಾಡ್ತಾರಲ್ವಾ. ಸೊ ನಮ್ಮದು ಅಂದರೆ 10 ದಿವಸ 15 ದಿವಸ ಡಿಲೇ ಅಂದರೆ ಪರವಾಗಿಲ್ಲ ಅಲ್ವಾ ಅಂತ ನನಗೆ ಅನಿಸುತ್ತೆ. ಬಟ್ ಎನಿವೇಸ್, ನಾನು ಕಂಪೇರ್ ಮಾಡಬಾರ್ದು. ಅಗೇನ್ ಐ ಆಮ್ ರಿಯಲಿ ಸಾರಿ, ಬಟ್ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಆ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ. ಮದುವೆ ವ್ಲಾಗ್ಸ್ ಕೂಡ ಇನ್ನೇನು ನೆಕ್ಸ್ಟ್ ಬಂದು ಮದುವೆ ವ್ಲಾಗ್ಸೇ ಬರೋದು. ಹಂಗಂತ ಈ ವ್ಲಾಗ್ ನಾನು ಹಾಕ್ದಲೇ ಇರೋಕ್ಕೂ ಇದಿಲ್ಲ ಗೈಸ್. ಬಿಕಾಸ್ ಏನು ಗೊತ್ತಾ, ನಿಮಗೆ ಇದು ನೋಡೋಕ್ಕೆ ತುಂಬ ಇಷ್ಟ, ಹಾಗೂ ನಮಗೆ ಇದೊಂದು ಮೆಮೊರಿ. ಸರಿ, ನಾ ಹಾಕ್ದಲೇ ಇದ್ರೆ ಹಾಕಿಲ್ವಲ್ಲ, ನಾವು ಅಷ್ಟೊಂದು ಕಷ್ಟಪಟ್ಟೆಲ್ಲ ರೆಕಾರ್ಡ್ ಮಾಡಿದ್ವಿ, ಹಾಕಿಲ್ವಲ್ಲ ಅಂತ ನಮಗೂ ಬೇಜಾರಾಗುತ್ತೆ. ಸೊ ಅದಕ್ಕೆ ಯಾವುದೇ ವೀಡಿಯೋಸ್ ಮಿಸ್ ಮಾಡದಂತೆ ಸ್ವಲ್ಪ ಲೇಟ್ ಆದರೂ ಬಟ್ ಪ್ರತಿಯೊಂದನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲನೂ ಎಂಜಾಯ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಓಕೆನಾ. ಹಾಗೂ ನಿಮಗೇನಾದರೂ ಬೇಜಾರಾಗಿದ್ದರೆ ನನ್ನ ಮಾತು, ಐ ಆಮ್ ರಿಯಲಿ ಸಾರಿ ಗೈಸ್. ನಾನು ಹೆಂಗಿದ್ದೀನಿ, ನಾನು ಯಾರು ಕ್ಯಾಪ್ಚರ್ ಮಾಡೋದಿಲ್ಲ, ಸೊ ನಾನೇ ಮಾಡ್ಕೋತಾ ಇದ್ದೀನಿ. ನೀನು ತಕ್ಷಣ ಯಾರಿಗೆ ಹೋಗಿ ಹೇಳೋಗು, ಅದಕ್ಕೆ ಯಾಕೆ ಹೇಳ್ತೀಯ? ಇಲ್ಲಿ ನೋಡಿ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರ ಅಥವಾ ಏನು ಮಾಡ್ತಾವ್ರ ಕಾಣೆ. ಯಾರು ಅವ್ರ ಜೊತೆ ಇದ್ರಲ್ಲ, ನೀವು ಏನಾಗಬೇಕು ಅಂತ. ಏನಂದೆ? ನಾನು ಅವ್ರ ಅಕ್ಕ ಅಂತ ನಾನು ಆಮೇಲೆ ಹೆಸರು ಹಿಡಿದ್ಬಿಟ್ಟು ರಾಣಿ ಅಲ್ವಾ ನೀವು ಅಂತ ಅವರೇ ಬಂದು ಮಾತಾಡ್ತಿದ್ರು. ನೀನು ಅಷ್ಟು ರಾಣಿ ಅಂತವ. ಎಲ್ಲಿ ನಿಮ್ಮ ಮನೆ ಹತ್ರನಾ? ಮಳೆ ಇವಾಗ ಬಂದಿದ್ರೆ ಕರೆಕ್ಟ್ ಆಗಿರೋದು. ಮಳೆ ಇವಾಗ ನಿಂತೋಯ್ತು. ನಾವು ಆ್ಯಕ್ಚುಲಿ 9 ಗಂಟೆಗೆ 8-9 ಗಂಟೆಗೆ ರ್ಯಾಪ್ ಅಪ್ ಮಾಡ್ಕೊಡೋಣ ಅಂದ್ಕೊಂಡಿದ್ವಿ. ನಮ್ಮ ಮೆಹಂದಿ ಸ್ಟಾರ್ಟ್ ಆಗಿದ್ದು 9 ಗಂಟೆಗೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮಮ್ಮ ಇಲ್ಲಿ ಬಳೆ ತಡ್ಸ್ಕೊತವ್ರೆ. ಬಳೆ ಶಾಸ್ತ್ರ ಬಂದು ನಾಳೆ ಇರೋದು, ಬಟ್ ಇವ್ರು ಇವತ್ತೇ ಅಡ್ವಾನ್ಸ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಎಲ್ಲಿ ಇವರು ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ, ಏನಾಯ್ತು ಮನು? ಓಕೆ ಗೈಸ್, ಸೊ ಇವಾಗ ನಾವು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನು ಗೊತ್ತಾ, ನಾನು ಫುಲ್ ಪ್ರಾಕ್ಟೀಸ್ ಮಾಡಿದೆ ಡ್ಯಾನ್ಸ್. ಆಲ್ಮೋಸ್ಟ್ ಒಂದು ಮದುವೆಗೆ ಸ್ವಲ್ಪ ದಿವಸ ಮುಂಚೆನೇ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಇವ್ರುಗಳೆಲ್ಲ ಇಷ್ಟು ಚೆಂದ ಮಾಡ್ತಾರೆ, ನನಗಂತೂ ಡ್ಯಾನ್ಸ್ ಕರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ನಾನು ಯಾವಾಗಲೂ ಹೇಳ್ತೀನಲ್ಲ, ಕೈ ಆಡಿದ್ರೆ ಕಾಲು ಆಡಲ್ಲ, ಕಾಲು ಆಡಿದ್ರೆ ಕೈ ಆಡಲ್ಲ. ಸೊ ಆ ರೀತಿ ನನಗೆ ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡಿ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಕ್ಕೆ ಮಾಡ್ತಾ ಇದ್ದೀನಿ ನಾನು. ಬಟ್ ಆಬ್ವಿಯಸ್ಲಿ ಇವರಷ್ಟಲ್ಲ, ಬಟ್ ಓಕೆ ಪರವಾಗಿಲ್ಲ ಗೈಸ್, ಅಷ್ಟೊಂದು ಆಡ್ಕೊಳ್ಳೋಷ್ಟು ಇಲ್ಲ. ಲೈಕ್ ನಂಗೆ ಇವರೆಲ್ಲ ನೋಡಿದ್ರೆ ನಾನು ಮಾಡಬೇಕಲ್ಲ ಅಂತ ಅನಿಸುತ್ತೆ. ಹೋಗ್ತೀನಿ ಮಾಡೋಕ್ಕೆ, ಆಮೇಲೆ ಬೇಡ ಬಿಡು ತೆಗಿ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಮುಂಚೆ ನಾನು ಅಷ್ಟೊಂದು ಕಾನ್ಷಿಯಸ್ ಆಗಿರಲಿಲ್ಲ, ಇತ್ತೀಚೆಗೆ ಅಲ್ಲ, ಅದೇನೋ ಗೊತ್ತಿಲ್ಲ ಗೈಸ್, ನಾನು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ, ಅಯ್ಯೋ ನಾನು ಕರೆಕ್ಟಾಗಿ ಮಾಡ್ತಾ ಇಲ್ವೇನೋ ಆ ರೀತಿ. ಮುಂಚೆ ಬಟ್ ನಾನು ಬಿಂದಾಸ್ ಆಗಿರ್ತಾಯಿದ್ದೆ, ಯಾರನ್ನ ಏನಾದರೂ ಹಿಡ್ಕೊಳ್ಳಿ ಹೋಗಿ ಅಂತ. ಇತ್ತೀಚೆಗೆ ನಂಗೆ ಆ ರೀತಿ ಫೀಲಿಂಗ್ ಬರ್ತಾ ಇದೆ. ಐ ನೋ ದಿಸ್ ಇಸ್ ನಾಟ್ ಗುಡ್, ಬಟ್ ಸ್ಟಿಲ್. ಬಟ್ ಗ್ರೂಪ್ ಡ್ಯಾನ್ಸ್ ಅಂತ ಬಂದಾಗ ನಾನು ಹೋಗ್ಬಿಟ್ಟು 1-2 ಸ್ಟೆಪ್ ಹಾಕ್ತೀನಿ ಗೊತ್ತಾ. ಈ ಥರ ಇಂಡಿವಿಜುವಲ್ ಆಗಿ ಡ್ಯಾನ್ಸ್ ಮಾಡು, ಅಥವಾ ಪಾರ್ಟ್ನರ್ ಲೈಕ್ ಓಕೆ 2-3 ಜನ ಸೇರ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂದರೆ ಅವಾಗ ಒಂದು ಸ್ವಲ್ಪ ಅಯ್ಯೋ ಬರಲ್ಲ ಬಿಡು ಅನ್ಕೋತೀನಿ. ಬಟ್ ಗ್ರೂಪ್ ಡ್ಯಾನ್ಸ್ ಬಂದಾಗ ಏನು ಬರುತ್ತೋ ಹೇಗೆ ಬರುತ್ತೋ ಮಾಡ್ತಾ ಇರೋದೇನೆ ಗೈಸ್. ಆ್ಯಕ್ಚುಲಿ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಇತ್ತು ಗೊತ್ತಾ, ನಾವು ಮಮ್ಮಿ ಡ್ಯಾಡಿ ಡ್ಯಾನ್ಸ್ ಮಾಡಿದ್ದು, ನಾವು ಡ್ಯಾನ್ಸ್ ಮಾಡಿದ್ದು ಎಲ್ಲ. ಬಟ್ ಜಾಸ್ತಿ ನಂತರ ಕ್ಲಿಪ್ಪಿಂಗ್ಸ್ ಇಲ್ಲವೂ ಇಲ್ಲ. ಹಾಗೂ ಏನು ಗೊತ್ತಾ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಬಿಕಾಸ್ ಮ್ಯೂಸಿಕ್ಕಿಂದ. ಅದಕ್ಕೋಸ್ಕರನೇ ಲೈಕ್ ನಾನು ಇದೇ ರೀತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅಥವಾ ಬೇರೆ ನಾರ್ಮಲ್ ಮ್ಯೂಸಿಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ಆ್ಯಕ್ಚುಲ್ ಆಗಿ ನಾನು ರಾಗ್ ಹಾಕಿದ್ರಲ್ಲ ಗೈಸ್, ಸಕ್ಕತ್ತಾಗಿದೆ. ಇನ್ಫ್ಯಾಕ್ಟ್ ಮಮ್ಮಿ ಮತ್ತು ಡ್ಯಾಡಿ ಡ್ಯಾನ್ಸ್ ಮಾಡಿದ ಕ್ಲಿಪ್ಪಿಂಗ್ಸ್ ಹುಡುಕ್ತಾನೆ ಇದ್ದೀನಿ, ನಂಗೆ ಅದು ಸಿಗ್ತಾನೆ ಇಲ್ಲ. ನೀವು ಅನ್ಕೋತೀರಾ ಯಾಕೆ ಅಪ್ಪ ಅಮ್ಮ ಡ್ಯಾನ್ಸ್ ಮಾಡಿಲ್ಲ ಅಂತ. ಆ ಕ್ಲಿಪ್ಪಿಂಗ್ಸ್ ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗಿಲ್ವಾ ಅಥವಾ ಅದೇನು ಅಂತ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಇವಾಗ ಕ್ಲಿಪ್ಪಿಂಗ್ ಇಲ್ಲ, ಮೋಸ್ಟ್ಲಿ ಅಕ್ಕಾದ್ರೆ ಇರ್ಬೋದು ಅಂತ ಅನ್ಕೋತೀನಿ.
ಸೊ ನಂದು ಹ್ಯಾಸ್ ಅ ಬ್ಯಾಚುಲರ್ ಇದು ಒಂದು ಲಾಸ್ಟ್ ನೈಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇಯಿಂದ ಅವಳು ಒಂಥರ ಫ್ಯಾಮಿಲಿ ಪರ್ಸನ್ ಆಗ್ತಾಳೆ. ಬಿಕಾಸ್ ನೆಕ್ಸ್ಟ್ ಡೇನೇ ನಾವು ಚೌಟ್ರಿಗೆ ಹೊಡ್ತಾ ಇದ್ವಿ ಆ್ಯಂಡ್ ಮನೇಲಿ ಕೊನೆಯ ಅರ್ಶಿನ ಶಾಸ್ತ್ರ ಆಯಿತು. ಹಾಗೆ ಹೇಳ್ದಂಗೆ 5 ಅಲ್ವಾ ಅರ್ಶಿನ ಶಾಸ್ತ್ರ. ಸೊ 4 ನಾವು ಮನೇಲಿ ಮಾಡಿದ್ವಿ, ಒಂದು ಮಾತ್ರ ಚೌಟ್ರಿಲಿ ಮಾಡೋಣ ಅಂತ. ಭತ್ತ ಕೊಟ್ಟೋ ಶಾಸ್ತ್ರ, ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಹೊಸಿಗೆ ಶಾಸ್ತ್ರ, ಅದಾದಮೇಲೆ ಎಂಗೇಜ್ಮೆಂಟು ಎಲ್ಲ ಮಾಡೋಣ ಅಂತ ಇದ್ವಿ ಗೈಸ್. ಎನಿವೇ, ಸೊ ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಚ್ಚೂಸ್ ಪ್ರಪಂಚ, ಕನ್ನಡ ವ್ಲಾಗರ್ ಸುಪ್ರಿಯ ಹಾಗೂ ಮೋಹನ್ ಜೈನಾಗೆ. ಮತ್ತು ನಾನು ನಿಮ್ಮೆಲ್ರಿಗೂ ಕ್ಷಮೆ ಕೇಳ್ತೀನಿ ಗೈಸ್. ನಂಗೆ ಗೊತ್ತು ನೀವು ಸುಮಾರು ಜನ ಸ್ವಲ್ಪ ಬೇಜಾರಾಗಿರ್ತೀರ, ತುಂಬ ಲೇಟ್ ಆಗ್ತಾರಪ್ಪ ಇವ್ರ ವ್ಲಾಗ್ಸು, ನಮಗೂ ಬೇಜಾರಾಗ್ಬಿಡುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ. ನಮ್ಮದು ಕೆಲವೊಂದು ಪರಿಸ್ಥಿತಿ ಹಂಗಿದೆ. ನಾನು ನಿಜವಾಗ್ಲೂ ಸ್ವೇರ್ ಆನ್ ಗಾಡ್ ಅನ್ಸುಳ್ಳು ಹೇಳ್ತಾ ಇಲ್ಲ. ನಾನು ಈ ವ್ಲಾಗ್ನ 2-3 ದಿವಸದಿಂದ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಎಷ್ಟು ನಾನು ಟೈಮ್ ಕೊಡ್ತಾ ಇದ್ದೀನಿ ಅಂತ ಅಂದರೆ ಆಗ್ತಾನೇ ಇಲ್ಲ. ಬಿಕಾಸ್ ಲಡ್ಡುಗೆ ಹುಷಾರಿಲ್ಲ, ಅರುಣಿಗೆ ಹುಷಾರಿಲ್ಲ. ನಿನ್ನೆ ಲಡ್ಡುಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಮಮ್ಮಿಗೆ ಹುಷಾರಿಲ್ಲ, ಮಮ್ಮಿಗೆ ಹಾಸ್ಪಿಟ್ಲ್ ಬಂದೆ, ನಮ್ಮ ಹಾಸ್ಪಿಟ್ಲಿಗೆ ಬರ್ತಿಲ್ಲ. ಎಲ್ರಿಗೂ ಫೀವರ್ ಗೈಸ್, ವೈರಲ್ ಫೀವರ ಏನು ಅಂತ ಗೊತ್ತಿಲ್ಲ, ಬಟ್ ಎಲ್ರಿಗೂ ಫೀವರ್ ಆಗಿದೆ. ಸೊ ಈ ಥರ ಕೆಲವೊಂದು ರೀಸನ್ಸ್ ಇದೆ. ಐ ನೋ ನಾನು ಎಕ್ಸ್ಕ್ಯೂಸ್ ಕೊಡಬಾರ್ದು ಅಂತ, ಬಟ್ ನನ್ನ ಒಂದು ಪರಿಸ್ಥಿತಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನಿಮ್ಮೆಲ್ಲ ಸಪೋರ್ಟ್ಗೆ, ಪ್ರೀತಿಗೆ, ಆಶೀರ್ವಾದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಅಪ್ಕಮಿಂಗ್ ವ್ಲಾಗ್ ಏನಪ್ಪ ಅಂದರೆ ನಾವು ಚೌಟ್ರಿಗೆ ಹೊಡ್ತೀವಿ. ಅಲ್ಲಿ ಕೆಲವೊಂದು ಲೈಕ್ ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ಕೂಡ ಲೈಕ್ ಭತ್ತ ಕುಟೋ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಹೊಸಿಗೆ ಇದೆಲ್ಲ ಇರುತ್ತೆ. ಆಮೇಲೆ ಎಂಗೇಜ್ಮೆಂಟ್ ಕೂಡ ಅವತ್ತೇ ಮಾಡ್ತೀವಿ. ಆಮೇಲೆ ಮುಹೂರ್ತ ಹಾಗೂ ರಿಸೆಪ್ಷನು ಇಷ್ಟೇ ಗೈಸ್. ಅಲ್ಲಿಗೆ ನಮ್ಮ ಮದುವೆದು ಸೀರೀಸ್ ಏನಿತ್ತಲ್ಲ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ಇಷ್ಟೇ ವ್ಲಾಗ್ ಬರೋದು, ಹಾಗೂ ಜಾಸ್ತಿನೂ ಡ್ರ್ಯಾಗ್ ಮಾಡಲ್ಲ. ಚೆನ್ನಾಗಿ ಬಂದಿದೆಯಲ್ಲ. ಮೋಹನ್ ಹೆಸರು ಬರ್ಸಿದ್ಯಾ? ಮೋಹನ್ ಹೆಸರು ಬರ್ಸಿದ್ ನೋಡಿ, ಎಲ್ಲೈತೆ ಹುಡುಕು. ಯಾವ ಕೈಯಲ್ಲೈತೆ ಹೋಗ್ಲಿ ಗೈಸ್. ಮೋಹನ್ ಹೆಸರು ಈ ಕೈಯಲ್ಲಿ ಇದೆಯಂತೆ. ಇಲ್ಲಿ ಎಮ್ ಸಿಕ್ತು ನನಗೆ, ಇಲ್ಲಿ ಓ ಸಿಕ್ತು, ಇಲ್ಲಿ ಎ ಸಿಕ್ತು, ಹೆಚ್ ಒಂದೇ ಒಂದು ಬಾಕಿ ಇದೆ ಗೈಸ್. ಹೆಚ್ ಮತ್ತೆ ಎನ್ ಇಷ್ಟರಲ್ಲೇ ಇದೆಯಾ? ಓ ಆಯಿತು, ಎ ಆಯಿತು, ಎಲ್ಲೈತೆ ಎನ್ನು? MOHAN. ಸರಿ ತೋರಿಸು ಫುಲ್ ಮೆಹಂದಿ. ನನ್ನ ತಂಗಿದು ಮೆಹಂದಿ ನೋಡಿ ಗೈಸ್. ಮೆಹಂದಿ ಹೆಂಗೆ ಅನಿಸ್ತೈತೆ ಮದುವೆ ಹೆಣ್ಣೆ? ಚೆನ್ನಾಗಿ ಅನಿಸ್ತೈತೆ. ನಂದು ಇನ್ನು 2 ದಿವಸದಲ್ಲೇ ನಂದು ಈ ಮನೇಲಿ ಕೊನೆ, ಐ ಮೀನ್ ಈ ಮನೇಲಿ ಹ್ಯಾಸ್ ಅ ಬ್ಯಾಚುಲರ್ ಲಾಸ್ಟ್ ನೈಟು. ನೆಕ್ಸ್ಟ್ ಚೌಟ್ರಿಲಿ ಮಲ್ಕೋತೀಯಾ? ಇವತ್ತು ನನ್ನ ಲಾಸ್ಟ್ ನೈಟ್ ಈ ಮನೇಲಿ, ಅಂದ್ರೆ ಹ್ಯಾಸ್ ಅ ಬ್ಯಾಚುಲರ್. ಆಬ್ವಿಯಸ್ಲಿ. ಬೇಜಾರಾಗ್ತೈತಾ? ಇವಾಗ ನೆನ್ಸ್ಕೊಂಡ್ರೆ ಬೇಜಾರಾಯ್ತು. ತಲೆಲ್ಲೇ ಹೊಡೆದಿರ್ಲಿಲ್ಲ ಕಡೆ ಇದು. ನಾನು ಹೇಳ್ಬಾರ್ದಿತ್ತು ಹಂಗಾದ್ರೆ. ನಡ್ಸೋಕೆ ಅಳ್ಬೇಡ ಬಿಡೆ. ಏ ಅಳ್ಬೇಡ ಬಿಡೆ. ನಾನು ಹೇಳ್ತಾರೆ ಬೈಕ್ ಒಬ್ಬನೇ ಮಾತಾಡ್ಸ್ಬೇಕು. ಬೈಕ್ ಇವತ್ತು ಅಂದು ಈ ಮನೆ ಲಾಸ್ಟ್ ಮಗನೆ. ನಿಂಗೆ ಬೇಜಾರಾಗ್ತದಾ? ಹೇಳು ಹೆಂಗ್ ಅನ್ಸ್ತೈತೆ ಅಂತ. ಮತ್ತೆ ಏನ್ ಮಾಡ್ತೀಯಾ? ಅಚ್ಚು ಐತೆ ಅಂತ ಹೇಳು. ಇವಾಗ ನನ್ ಕರ್ಕೊಂಡು ಹೋಗಕ್ ಆಗಲ್ವಲ್ಲ, ಮತ್ತೆ ಏನ್ ಮಾಡ್ತೀಯಾ? ಬರ್ತೀಯಾ? ಪಾಪ ನನಗೀಗ ಬರ್ತಾರಂತೆ ನನ್ನ ಮಗ. ಈಗ ಜಾಸ್ತಿ ಆಯ್ತು. ನೀನು ಬರ್ತೀಯಾ ಮಗ್ನೆ? ವೆರಿ ಗುಡ್ ಮಗನೆ. ಬಾಯ್. ಅವ್ನು ಹೋಗು ಅಂತಾನೆ. ಸರಿ ಆಯ್ತು, ಎಂಜಾಯ್. ನಂದು ಎಂಜಾಯ್. ಹೋಗಿ ನಮ್ದು ಆ್ಯಕ್ಚುಲಿ ಬೇರೆ ಲಗೇಜ್ ಪ್ಯಾಕಿಂಗ್ ಆಗಿದೆ. ಓನ್ಲಿ ಮದುವೆ ಸೀರೆ ಶಾಸ್ತ್ರದ ಇಂಪಾರ್ಟೆಂಟ್ ಇಟ್ಕೋಬೇಕು. ನಾನು ಬಿಲ್ಕುಲ್ ಇಟ್ಕೊಂಡಿಲ್ಲ. ನಮ್ಮ ಅಕ್ಕ ನಾನು ಪ್ಯಾಕಿಂಗ್ ವಿಡಿಯೋ ಮಾಡಬೇಕು ಅಂತ ಅವಳು ಹಂಗೆ ಇದೆಲ್ಲ ಹೊರತು ನಾನು ಪ್ಯಾಕಿಂಗ್ ವಿಡಿಯೋ ಮಾಡ್ತಾ ಇಲ್ಲ. ಲೆಟ್ಸ್ ಪ್ಯಾಕ್.